ಎಲ್ರಿಗೂ ಶುಭೋದಯ, ಸುಪ್ರಭಾತ, ಗುಡ್ ಮಾರ್ನಿಂಗ್. ಇವತ್ತಿನ ನ್ಯೂಸ್ ಹೈಲೈಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಇನಿಷಿಯೇಟಿವ್ ಇಷ್ಟ ಆಗ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನೀವು ಪ್ರೋತ್ಸಾಹ ಮಾಡಬಹುದು. ಮೊದಲನೇ ವಿಷಯ ನೋಡಿ, ದೆಹಲಿ ಮತ್ತು ಗುರುಗ್ರಾಮ್ ಮೂಲದ ವಿನ್ಝೋ ಮತ್ತು ಪಾಕೆಟ್ 52 ಇದರ ಹೆಸರನ್ನು ಆವಾಗ ನಾವು ಅಡ್ವರ್ಟೈಸ್ಮೆಂಟಲ್ಲಿ ಕೇಳ್ತಾ ಇರ್ತೀವಿ. ಗೇಮಿಂಗ್ ಕಂಪ್ನಿಗಳು ಮನುಷ್ಯರ ಸ್ವರೂಪದಲ್ಲಿ ಆಡ್ತಾ ಇರ್ತಕ್ಕಂಥ AI ತಂತ್ರಾಂಶವನ್ನು ಬಳಸಿದರು. ಅಂತಂದರೆ ಏನಾಗುತ್ತೆ ಅಂತಂದರೆ, ಇಂಥ ಒಂದು ಗೇಮ್ಗಳಲ್ಲಿ ದೊಡ್ಡ ಪ್ರಮಾಣದ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಆ ಸಬ್ಸ್ಕ್ರೈಬರ್ಸು ಒಬ್ಬರ ವಿರುದ್ಧ ಇನ್ನೊಬ್ಬರು ಆಡಬಹುದು. ಎಲ್ಲ ಸೇರಿಕೊಂಡು ಟೀಮ್ ಮಾಡ್ಕೊಂಡು ಆಡ್ತಾ ಇರ್ತಾರೆ. ಇಲ್ಲಿ ಈ ಕಂಪ್ನಿಗಳು ಏನು ಮಾಡಿದರು ಅಂತಂದರೆ, ಮನುಷ್ಯರ ಬದಲು AI ಕ್ರಿಯೇಟ್ ಮಾಡಿ ಇವರು ಮನುಷ್ಯರೇ ಅಂತ ಬಿಂಬಿಸೋದು. ಮನುಷ್ಯರ ಸ್ವರೂಪದಲ್ಲಿ AI ಇರುತ್ತೆ. ನೀವು ಒಂದು ವೇಳೆ ಆಡ್ತಾ ಇದ್ದರೆ ಆ ಕಡೆ ಯಾರೋ ಮನುಷ್ಯರೇ ಇದ್ದಾರೆ ಅಂತ ಅನಿಸ್ತಾ ಇರುತ್ತೆ. ಆದರೆ ಆ್ಯಕ್ಚುಲಿ ಈ ಕಂಪ್ನಿಗಳು AI ಕ್ರಿಯೇಟ್ ಮಾಡಿರ್ತಾ ಇರ್ತವೆ. AI ಮೂಲಕ ನಿಮ್ಮನ್ನು ಮರಳುಗೊಳಿಸ್ತಾ ಇರ್ತವೆ. ಹಾಗಾಗಿ ಅದರ ಮೂಲಕ ಆನ್ಲೈನ್ ಜೂಜು ನಡೆಸಿ ಸಾವಿರಾರು ಕೋಟಿ ರೂಪಾಯಿನ ವಂಚನೆ ಮಾಡಿದ್ದಾವೆ. ಇದನ್ನು ED ಪತ್ತೆ ಮಾಡಿ ಇವರಿಗೆ 523.57 ಕೋಟಿ ಈ ಠೇವಣಿಗಳನ್ನು ಮುಟ್ಟುಗೋಲು ಹಾಕ್ಕೊಂಡಿದೆ. ಇಷ್ಟು ಮೊತ್ತದ ಠೇವಣಿಗಳನ್ನು ED ಈಗ ವಶಕ್ಕೆ ಪಡಿಸ್ಕೊಂಡಿದೆ. ಇದಾದಮೇಲೆ ಮಹದಾಯಿ ವನ್ಯಜೀವಿ ಧಾಮವನ್ನು ಹೊರಗಿಟ್ಟು ಗೋವಾದಲ್ಲಿ 4 ಇತರ ವನ್ಯಜೀವಿ ಧಾಮಗಳನ್ನು ಸೇರಿಸಿ ಗೋವಾ ಟೈಗರ್ ರಿಸರ್ವ್ ಸ್ಥಾಪಿಸಬೇಕು ಅಂತ ಉನ್ನತಾಧಿಕಾರ ಸಮಿತಿ ಸುಪ್ರೀಂ ಕೋರ್ಟ್ಗೆ ಶಿಫಾರಸು ಮಾಡ್ತಾ ಇದೆ. ಮುಖ್ಯವಾಗಿ ಈ ಶಿಫಾರಸಿನ ಪ್ರಕಾರ ಗೋವಾ ಸರ್ಕಾರ 3 ತಿಂಗಳ ಒಳಗಡೆ ಹುಲಿ ಅಭಯಾರಣ್ಯ ಸ್ಥಾಪನೆಗೆ ಅಧಿಸೂಚನೆ ಹೊರಡಿಸಬೇಕು. ಮತ್ತು ಮಹದಾಯಿ ಪ್ರದೇಶದ ಒಂದು ಭಾಗ ಇದೆಯಲ್ವಾ, ಅಲ್ಲಿ ಜಾಸ್ತಿ ಮನೆಗಳಿರೋದ್ರಿಂದ ಅದನ್ನು ಹುಲಿ ಅಭಯಾರಣ್ಯದ ವ್ಯಾಪ್ತಿಗೆ ಸೇರಿಸೋಕ್ಕಿಂತ ಮೊದಲು ಸ್ವಲ್ಪ ಕಮ್ಯುನಿಟಿ ಕನ್ಸಲ್ಟೇಷನ್, ಸಮುದಾಯ ಸಮಾಲೋಚನೆ ನಡೆಸಲಿಕ್ಕೆ CEC ಸೂಚಿಸ್ತಾ ಇದೆ. ಇನ್ನು ಇಥಿಯೋಪಿಯಾದ ಹೈಲಿ ಗುಬ್ಬಿ ಜ್ವಾಲಾಮುಖಿ, ಇದ್ರ ಬಗ್ಗೆ ನಿನ್ನೆ ನೋಡಿದ್ವಿ ಅನಿಸುತ್ತೆ ಅಲ್ವಾ. ಇಥಿಯೋಪಿಯಾದಲ್ಲಿ ಇರೋದು, ಫಿಲಿಮ್ಸಿಗೆ ಕೇಳ್ತಾರೆ ಹೈಲಿ ಗುಬ್ಬಿ ಜ್ವಾಲಾಮುಖಿ. ಇದರಿಂದ ಬೂದಿ ಬಿಡುಗಡೆ ಆಗ್ತಾ ಇತ್ತು. ಅದು ಬೂದಿ ಭಾರತದ ಆಕಾಶವನ್ನು ಪ್ರವೇಶಿಸಿಬಿಟ್ಟಿದೆ. ಹಾಗಂತ ವಿಮಾನ ಹಾರಾಟಗಳು ರದ್ದಾಗ್ತಾ ಇದೆ, ವಿಳಂಬ ಆಗ್ತಾ ಇದೆ. ಆದರೆ ಕಂಡು ಬರ್ತಾ ಇರೋದು ಟ್ರೋಪೋಸ್ಪಿಯರ್ನಲ್ಲಿ. ನೆನಪು ಮಾಡ್ಕೊಳ್ಳಿ, ಜಿಯೋಗ್ರಫಿಯಲ್ಲಿ ಟ್ರೋಪೋಸ್ಪಿಯರ್ ಎಲ್ಲಿ ಬರುತ್ತೆ ಅಂತ. ಹಾಗಾಗಿ ಆ ಟ್ರೋಪೋಸ್ಪಿಯರ್ನಲ್ಲಿ ಇರೋದ್ರಿಂದ ಈಗ ನಾವು ಸೇವಿಸ್ತಾ ಇರ್ತೀವಲ್ವ ಗಾಳಿ ಅಥವಾ ಹವಾಮಾನದ ಮೇಲೆ ದೊಡ್ಡ ಪ್ರಮಾಣದ ಪರಿಣಾಮ ಏನು ಬೀರೋದಿಲ್ಲ ಅಂತ IMD ಹೇಳ್ತಾ ಇದೆ, ಭಾರತೀಯ ಹವಾಮಾನ ಇಲಾಖೆ. ಮತ್ತು ನಾಗರಿಕ ವಿಮಾನಯಾನ ಸಚಿವಾಲಯ ಸಹ ಸ್ಪಷ್ಟಪಡಿಸ್ತಾ ಇದೆ. ಈ ಬೂದಿ ಮೋಡ ಈಗ ಚೀನಾದ ಕಡೆ ಹೋಗ್ತಾ ಇದೆ. ಇದಾದ ನಂತರ ಹೊಸದಾಗಿ ಕಾರ್ಮಿಕ ಸಂಹಿತೆಗಳು ಜಾರಿಗೆ ಬಂದಿರೋದ್ರಿಂದ ದೇಶದ ಮಾರುಕಟ್ಟೆಯಲ್ಲಿ ಬೇಡಿಕೆ ಜಾಸ್ತಿ ಆಗುತ್ತೆ ಅಂತ SBI ರಿಸರ್ಚ್ನ ಸಂಶೋಧನಾ ವರದಿ ಅಂದಾಜು ಮಾಡ್ತಾ ಇದೆ. ಈ ಸಂಹಿತೆಗಳಿಂದ ಸಂಘಟಿತ ವಲಯ, ಆರ್ಗನೈಸ್ಡ್ ಸೆಕ್ಟರ್ ಅಂತ ಕರಿತೇವೆ, ಸಂಘಟಿತ ವಲಯದ ಕಾರ್ಮಿಕರ ಪ್ರಮಾಣ 15% ಜಾಸ್ತಿ ಆಗುತ್ತೆ. ಮತ್ತು ನಿರುದ್ಯೋಗದ ಪ್ರಮಾಣ 1.3 ಕಡಿಮೆ ಮಾಡುವ ನಿರೀಕ್ಷೆ ಸಹ ಇದೆ. ಈ ಬದಲಾವಣೆಗಳಿಂದಾಗಿ ಸಾಮಾಜಿಕ ಭದ್ರತಾ ವ್ಯವಸ್ಥೆ, ಸೋಷಿಯಲ್ ಸೆಕ್ಯೂರಿಟಿ ಅಂತ ಕರಿತೇವೆ, ಅದರ ವ್ಯಾಪ್ತಿ ಇನ್ನು 2-3 ವರ್ಷಗಳಲ್ಲಿ 80-85% ಹೆಚ್ಚಾಗ್ತಾ ಇದೆ. ಆವಾಗ ಜನರ ಹತ್ರ ಹೆಚ್ಚು ಹಣ ಕೈಗೆ ಬರಬಹುದು. ಹಣ ಕೈಗೆ ಬಂದರೆ ಅವರು ಜಾಸ್ತಿ ಖರೀದಿ ಮಾಡ್ತಾರೆ. ಖರೀದಿ ಮಾಡಬೇಕಾದ್ರೆ ಏನಾಗುತ್ತೆ, ಮಾರುಕಟ್ಟೆಯಲ್ಲಿ ಬೇಡಿಕೆ ಜಾಸ್ತಿ ಆಗುತ್ತೆ. ಖರೀದಿಗೆ ಮುಂದಾಗ್ತಾ ಇರಬೇಕಾದ್ರೆ ಪ್ರಾಡಕ್ಟ್ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಇನ್ನು ಪೊಲೀಸ್ ಕಸ್ಟೋಡಿಯಲ್ ಡೆತ್ ಅಂತ ಕರಿತೇವೆ, ಕಸ್ಟಡಿಯಲ್ಲೇ ಸಂಭವಿಸುವಂಥ ಸಾವು, ಹಿಂಸಾಚಾರದ ಪ್ರಕರಣಗಳು ಸಮಾಜಕ್ಕೆ ಒಂದು ಕಳಂಕ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಹೀಗಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರವನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ತಾ ಇದೆ. ರಾಜಸ್ಥಾನದಲ್ಲಿ ಕಳೆದ 8 ತಿಂಗಳಲ್ಲಿ 11 ಕಸ್ಟಡಿ ಸಾವುಗಳು ಸಂಭವಿಸಿಬಿಟ್ಟಿದೆ. ಎಲ್ಲ ಪೊಲೀಸ್ ಠಾಣೆ, ತನಿಖಾ ಸಂಸ್ಥೆಗಳಲ್ಲಿ ಕಡ್ಡಾಯವಾಗಿ CCTV ಕ್ಯಾಮೆರಾಗಳನ್ನು ಅಳವಡಿಸೋದ್ರ ಕುರಿತು 2018-2020ರಲ್ಲಿ ಆದೇಶ ಕೊಟ್ಟಿದ್ದರು. ಅದರ ಅನುಪಾಲನಾ ಪ್ರಮಾಣ ಪತ್ರ ಸಲ್ಲಿಸಲಿಲ್ಲ. ಆದರೆ ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಅಂತ ನ್ಯಾಯಪೀಠ ಕೇಂದ್ರವನ್ನು ಪ್ರಶ್ನಿಸ್ತಾ ಇದೆ. ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರು ಮಂಗಳವಾರ ಅಸ್ಸಾಂನಲ್ಲಿ ಬಹುಪತ್ನಿತ್ವ ವಿರೋಧಿ ಮಸೂದೆ ಅದನ್ನು ಮಂಡಿಸಿದ್ದಾರೆ. ಅಂದರೆ ಮೊದಲ ವಿವಾಹ ಮಾನ್ಯವಾಗಿರುವಾಗಲೇ 2ನೇ ವಿವಾಹ ಮಾಡಿಕೊಳ್ಳೋದು ಅಥವಾ ಅದನ್ನು ಮರೆಮಾಚೋದು. ಮೊದಲು ವಿವಾಹ ಆಗಿರುತ್ತೆ, ಆಗಿಲ್ಲ ಅಂತ ಹೇಳ್ಕೊಂಡು ಇನ್ನೊಂದು ಮದುವೆ ಆಗೋದು, ಇದು ಕ್ರಿಮಿನಲ್ ಅಪರಾಧ ಅಂತ ಇದರಲ್ಲಿ ಹೇಳ್ತಾರೆ. ಮಸೂದೆ ಅಡಿಯಲ್ಲಿ ಬಹುಪತ್ನಿತ್ವಕ್ಕೆ 7 ವರ್ಷಗಳ ತನಕ ಜೈಲು ಶಿಕ್ಷೆ ಮತ್ತು ದಂಡ ಇದೆ. ಒಂದು ವೇಳೆ ಅಸ್ತಿತ್ವದಲ್ಲಿರೋ ವಿವಾಹನ ಮುಚ್ಚಿಟ್ಟು ವಿವಾಹ ಆದರೆ, ಮದುವೆ ಆಗಿರುತ್ತೆ ಆದರೂ ಮದುವೆ ಆಗಿಲ್ಲ ಅಂತ ಹೇಳ್ಕೊಂಡು ಮದುವೆ ಆದರೆ 10 ವರ್ಷಗಳವರೆಗೆ ಜೈಲು ಶಿಕ್ಷೆ.
ಆದರೆ ಈ ಕಾಯ್ದೆ ಸಂವಿಧಾನದ 342ನೇ ವಿಧಿಯಡಿಯಲ್ಲಿ ಬರುವಂತಹ ಪರಿಶಿಷ್ಟ ಪಂಗಡಗಳ ಸದಸ್ಯರಿಗೆ ಅನ್ವಯಿಸೋದಿಲ್ಲ. ಇನ್ನು ಎಲ್ಲ ಕಡೆ ಏರ್ ಪೊಲ್ಯೂಷನ್ ಬಗ್ಗೆ ಸುದ್ದಿ ಕೇಳ್ತಾ ಇರಬಹುದು ನೀವು. ಭಾರತದ 60% ಜಿಲ್ಲೆಗಳ ಜನರು ವರ್ಷವಿಡೀ, ಚಳಿಗಾಲದಲ್ಲಿ ಮಾತ್ರ ಅಲ್ಲ, ಇಡೀ ವರ್ಷ ಪೂರ್ತಿ ಕಲುಷಿತ ಗಾಳಿಯ ಪ್ರಭಾವಕ್ಕೆ ಒಳಗಾಗ್ತಾ ಇದ್ದಾರೆ. ಒಟ್ಟು 749 ಜಿಲ್ಲೆಗಳಲ್ಲಿ 447 ಜಿಲ್ಲೆಗಳು ರಾಷ್ಟ್ರೀಯ ಆಂಬಿಯಂಟ್ ಏರ್ ಕ್ವಾಲಿಟಿ ಅಂತ ಕೇಳಿರ್ಬೋದು, ಏರ್ ಗುಣಮಟ್ಟದ ಮಾನದಂಡ ನಿಗದಿಪಡಿಸಿದಂತಹ ವಾರ್ಷಿಕ ಸುರಕ್ಷಿತ ಮೌಲ್ಯಗಳು PM 2.5 ಅದರ ಸಾಂದ್ರತೆ ನೋಡ್ತೇವೆ, ಅದನ್ನು ಮೀರಿದ ಮಟ್ಟವನ್ನು ದಾಖಲಿಸ್ತಾ ಇವೆ. ವರದಿ ಪ್ರಕಾರ ದೇಶದ ಯಾವುದೇ ಜಿಲ್ಲೆಯೂ ವಿಶ್ವ ಆರೋಗ್ಯ ಸಂಸ್ಥೆ ನಿಗದಿಪಡಿಸಿದಂತಹ ಸುರಕ್ಷತಾ ಮಾರ್ಗಸೂಚಿಯ ಒಳಗಡೆ ಸಾಂದ್ರತೆಯನ್ನು ವರದಿ ಮಾಡ್ತಾ ಇಲ್ಲ. ದೆಹಲಿಯಲ್ಲಿ 11, ಅಸ್ಸಾಂನಲ್ಲಿ 11 ರಾಜ್ಯ, ಈ 2 ಮುಖ್ಯವಾದ ಪ್ರದೇಶಗಳಲ್ಲಿ ಅತ್ಯಂತ ಹೆಚ್ಚು ಕಲುಷಿತ ಜಿಲ್ಲೆಗಳು ಬಂದಿದೆ, ಜಾಸ್ತಿ ಜಿಲ್ಲೆಗಳಿದೆ. ದಕ್ಷಿಣ ಮತ್ತು ಕರಾವಳಿ ಪ್ರದೇಶ ತುಲನಾತ್ಮಕವಾಗಿ ಕಂಪ್ಯಾರೇಟಿವ್ಲಿ ಸ್ವಲ್ಪ ಕ್ಲೀನ್ ಆಗಿದೆ ಅಂತ ವರದಿ ಹೇಳ್ತಾ ಇದೆ. ಇನ್ನು ಈ ಕ್ಯಾಲೆಂಡರ್ ವರ್ಷ ಜನವರಿಯಿಂದ ಡಿಸೆಂಬರ್ ಇದನ್ನು ಕನ್ಸಿಡರ್ ಮಾಡಿದರೆ ರೂಪಾಯಿ ಅಮೇರಿಕನ್ ಡಾಲರ್ ವಿರುದ್ಧ 4.3%, 4.3ರಷ್ಟು ತೀವ್ರವಾಗಿ ಕುಸಿತವನ್ನು ಕಾಣ್ತಾ ಇದೆ. ಏಷ್ಯಾದಲ್ಲೇ ಕನಿಷ್ಠ ಕಳಪೆ ಪ್ರದರ್ಶನ ನೀಡಿದ ಕರೆನ್ಸಿ ಆಗಿಬಿಟ್ಟಿದೆ ಅಂತ ವಿದೇಶಿ ವಿನಿಮಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಕಡೆ US ಸುಂಕ ಇರಬಹುದು, ಚಿನ್ನದ ಬೆಲೆ ತೀವ್ರವಾಗಿ ಏರ್ತಾ ಇರೋದು, ಬಂಡವಾಳ ಹೊರಹರಿವು, ಕ್ಯಾಪಿಟಲ್ ಔಟ್ಫ್ಲೋ ಅಂತ ಕರಿತೀವಲ್ವಾ, ಇದೆಲ್ಲದರಿಂದಾಗಿ ಕುಸಿತ ಆಗ್ತಾ ಇದೆ ಅಂತ ಕಾರಣವನ್ನು ಕೊಡ್ತಾ ಇದ್ದಾರೆ. ಮತ್ತು US ಡಾಲರ್ ಬಲವಾಗಿರೋದ್ರಿಂದ US ಜೊತೆಗಿನ ವ್ಯಾಪಾರ ಒಪ್ಪಂದ ವಿಳಂಬ ಆದರೆ ರೂಪಾಯಿ ಮೌಲ್ಯ 90ಕ್ಕೂ ಸಹ ಇಳಿಬಹುದು, ಅದಕ್ಕೂ ಕುಸಿಬಹುದು ಅಂತ ತಜ್ಞರು ಎಚ್ಚರಿಸ್ತಾ ಇದ್ದಾರೆ. ಇಷ್ಟು ಮುಖ್ಯವಾದ ವಿಚಾರಗಳು. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್. ವಿಡಿಯೋ ಲೈಕ್ ಮಾಡಿ.